ಅವತ್ತು ನಮ್ಮ ಫ್ರೆಂಡ್ ಬರ್ಡೇ ಅನ್ನೋದೇ ನಮಗೆಲ್ಲ ಮರ್ತೋಗ್ಬಿಟ್ಟಿತ್ತು. ಏನಪ್ಪ ಅಂತಂದರೆ ಬರ್ಡೇ ಮರ್ತೋಗಿದ್ದಲ್ಲದೆ ನಮಗೆಲ್ಲರಿಗೂ ಮಧ್ಯಾಹ್ನ ನೆನಪಾಯಿತು. ಆದ್ದರಿಂದ ನಾನು ನಮ್ಮ ಫ್ರೆಂಡ್ಸ್ ಎದ್ದು ಬಿದ್ದು ಒಂದು ಬೇಕ್ರಿ ಆಯ್ಕೆ ಮಾಡಿಕೊಂಡು ಅಂತೂ ಇಂತ ಯಾವುದೋ ಒಂದು ಕೇಕ್ ಸಿಂಪಲ್ ಆಗಿರೋದು ತೊಗೊಂಡು ಹೊರಟ್ವಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಗೆ ಕೇಕ್ ತೊಗೊಂಡಾದ್ಮೇಲೆ ಅವನಿಗೂ ಸಹ ಬರೋಕ್ಕೆ ಹೇಳಿದ್ವಿ. ಅವನು ಬರ್ತೀನಿ ಅಂತ ಹೇಳಿದ. ಇವನೇ ನೋಡಿ ನಮ್ಮ ಬರ್ಡೇ ಬಾಯ್. ಅವನ ಮನದಾಳದ ಮಾತು, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಗೆ ಹೀಗೆ ಮಧ್ಯಾಹ್ನ ನೆನಪಾದರೂ ಕೂಡ ಕೇಕ್ ಕಟ್ ಮಾಡಿಸೇ ಬಿಟ್ವಿ. ಬಟ್ ಅವ್ನು ಎಷ್ಟು ಬೈಕೋಣ ಎಲ್ಲ ನಮಗೆ ಗೊತ್ತಿಲ್ಲ. ಬಟ್ ನಮಗೊಂದು ಕಡೆ ಸೆಲೆಬ್ರೇಟ್ ಮಾಡೋದು ಅನ್ನೋ ಖುಷಿ, ಬಟ್ ಮರ್ತೋಗ್ಬಿಟ್ಟಿತ್ತು ಅನ್ನೋ ದುಃಖ ಅಷ್ಟೇ ಇರೋದು. ಅದರಿಂದ ಈ ವಿಡಿಯೋದ ಮೂಲಕ ಸಾರಿ ಕೇಳ್ತೀನಿ. ಹಾಗೆ ವಿಶ್ವ ಹ್ಯಾಪಿ ಬರ್ಡೇ. ಒಂದಾದರೆ ನಮ್ಮ ಫ್ರೆಂಡ್ ನೋಡಿ ಯಾಕೋ ಡೈಲಿ ಬಸ್ಸಲ್ಲಿ ಬಂದು ಸಾಕಾಗಿರೋದು. ನಾನು ನಮ್ಮ ಫ್ರೆಂಡು ಮೆಟ್ರೋಗೆ ಬಂದ್ವಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಕೋ ನನಗೆ ಮಸಾಲ ಸೋಡಾ ಕುಡಿಬೇಕನ್ನಿಸ್ತು. ಹೊರಗಡೆ ನೋಡಿದ್ರೆ ರೇಟು ಹಾಗೆ ಒಂದೊಂದು ಅಂಗಡಿ ಮಾತ್ರ ಇದ್ದಿದ್ದು. ಆದ್ದರಿಂದ ಮನೇಲಿ ಸಿಂಪಲ್ಲಾಗಿ ಸೋಡಾ ತಂದು ನಾವೇ ಮಸಾಲ ಸೋಡಾ ರೆಡಿ ಮಾಡ್ಕೊಂಡು ಕುಡಿದ್ವಿ. ಸೂಪರಾಗಿತ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಗೆ ಯಾಕೋ ಸ್ವಲ್ಪ ಬೇಜಾರಾಗಿತ್ತು ಅಂತ ನಾನು ಫೇವ್ರೇಟ್ ಬುಕ್ ಓದ್ತಾ ಕುಂತೆ. ಯಾಕಂದರೆ ಮನಸ್ಸಿಗೆ ದುಃಖ ಆಗಲಿ ಖುಷಿ ಆಗಲಿ ಬುಕ್ ಒಂದೇ ನಮ್ಮ ನಿಜವಾದ ಸ್ನೇಹಿತ. ಬೇರೆ ಯಾರನ್ನೂ ನಂಬೋದಕ್ಕಿಂತ ಬುಕ್ನ ನಂಬಿದ್ರೆ ಅದು ನಮ್ಮ ಕೈ ಹಿಡಿತಾನೆ ನನ್ನ ನಂಬಿಕೆ. ಆಗಮ್ಮ ನಿನ್ನ ಡೈಲಾಗ್ ಸಾಕು, ಬಂದು ಊಟ ಮಾಡು ಅಂತ ಹೇಳಿದ್ರು. ಊಟ ಮಾಡಿ ಮಲಗ್ದು. ಖತಮ್. ಬಾಯ್ ಬಾಯ್.